ನಮಸ್ತೆ ಎಲ್ಲರಿಗೂ. ಬೆಳಗ್ಗಿನಿಂದ ನನಗೆ ಮೆಸೇಜ್ ಬರ್ತಾಯಿದೆ, ಅಕ್ಕ ವೀಡಿಯೋ ಯಾವುದು ಅಪ್ಲೋಡ್ ಮಾಡಿಲ್ವ ಅಂತ. ಇಲ್ಲ, ವೀಡಿಯೋ ಯಾವುದು ಮಾಡಿಲ್ಲ ನಾನು, ಯಾಕಂದರೆ ಸ್ವಲ್ಪ ಬ್ಯುಸಿ ಇದೆ. ಈ ಸಂಜೆ ನನಗೆ ಊರಿಗೆ ಹೋಗೋಕ್ಕಿದೆ. ಸೊ ಊರಿನ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ನಾಳೆನೇ ವಾಪಸ್ ಬರಬೇಕು. ನನಗೆ ಸ್ವಲ್ಪ ಎಮರ್ಜೆನ್ಸಿಯಾಗಿ ಹೋಗ್ತಾ ಇದ್ದೀನಿ. ಸೊ ಆದ ಕಾರಣ ನನ್ನ ಕೆಲಸ ಬೇಗ ಬೇಗ ಮುಗಿಸ್ಲಿಕ್ಕೆ ಇರೋದ್ರಿಂದ ನನಗೆ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಕಷ್ಟ ಆಗ್ತಿದೆ. ಮತ್ತು ಇನ್ನೊಂದು ಪ್ರಾಬ್ಲಮ್ ಅಂದರೆ, ನಾನು ಕಮೆಂಟ್ ಆಫ್ ಮಾಡಿಟ್ಟರೆ ಅಲ್ಲಿ ತಿಮ್ಮರೊಡಿ ಅವ್ರ ಶಿಷ್ಯರದು ಭಯಂಕರ ಗೋಳು, ಕಮೆಂಟ್ ಆಫ್ ಮಾಡಿದ್ದಾಳೆ ಅಂತ. ಆನ್ ಮಾಡಿಟ್ಟು ಇಲ್ಲಿ ಕಮೆಂಟ್ ಬರೋದು, ನಾನು ರಿಪ್ಲೈ ಕೊಡೋದು, ಅದರಲ್ಲಿ ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ. ಸೊ ನಾನೇನು ಮಾಡ್ತೀನಿ ಅಂದರೆ, ವೀಡಿಯೋ ಮಾಡಿದ್ರೂ ಕೆಲವಿದೆ ಮಾಡಲಿಕ್ಕೆ. ಒಂದು SIT ತನಿಖೆಯ ಒಂದು ದೊಡ್ಡ ವರದಿದು ಒಂದು ರಿಪೋರ್ಟ್ ನನಗೆ ಸಿಕ್ಕಿದೆ, ಅದರ ಬಗ್ಗೆ ಮಾತಾಡೋಕ್ಕಿದೆ. ಇನ್ನೊಂದು ಈ ಬುರುಡೆ ಕಥೆಯದ್ದು ನನಗೆ ಸ್ವಲ್ಪ ಇನ್ಫಾರ್ಮೇಷನ್ ನಾನು ಕಲೆಕ್ಟ್ ಮಾಡ್ತಾಯಿದ್ದೀನಿ. ಇದು ಹೇಗೆ ಸ್ಟಾರ್ಟ್ ಆಯಿತು, ಎಲ್ಲಿ ಆಯಿತು, ಏನಿದು ಸತ್ಯನ ಸುಳ್ಳು ಅಂತ. ಇದರದೊಂದು ದೊಡ್ಡ ಎಪಿಸೋಡ್ಸ್ ಇದೆ ಮಾತಾಡೋಕ್ಕೆ. ಸೊ ಆವಾಗ ನಿಮಗೆ ಕಮೆಂಟೆಲ್ಲ ತುಂಬ ಹಾಕಲಿಕ್ಕೆ ಇರುತ್ತೆ. ಮತ್ತು ಶೈಲು ಆಂಟಿ ಮತ್ತು ಗಿರೀಶ್ ಮಟ್ಟಣ್ಣನವರ ಪಾಡ್ಕಾಸ್ಟು ಭಾಗ 1ನಲ್ಲಿ ನನಗೆ ತುಂಬ ಟಾರ್ಗೆಟ್ ಮಾಡಿದ್ದಾರೆ. ಅವರು ಸತ್ಯವಂತ ಹೋರಾಟಗಾರರು ಮಾತ್ರ ಅದರಲ್ಲಿ ಇದ್ದಾರಂತೆ. ನಾನು ಸಹ ಮೊದಲು ಹಾಗೇ ಅಂದ್ಕೊಂಡಿದ್ದೆ. ಬಟ್ ನನ್ನ ಕಾನ್ಸೆಪ್ಟ್ ಅರ್ಥ ಆಯಿತು ಕೆಲವೆಲ್ಲ ವಿಷಯ ಗೊತ್ತಾದ ಮೇಲೆ. ಒಂದು ಸತ್ಯಾನ್ವೇಷಣೆ ಇದರ ಬಗ್ಗೆ ನಡೀತಾ ಇದೆ. ಸೌಜನ್ಯ ಹೋರಾಟ ಸತ್ಯನ ಸುಳ್ಳು ಅಂತ. ಸೌಜನ್ಯ ಹೋರಾಟ ಸತ್ಯ, ಸೌಜನ್ಯದು ಹತ್ಯೆ ಆಗಿದ್ದು ಸತ್ಯ, ಅದರಲ್ಲಿ ಒಂದು ಅಪರಾಧಿ ಇರೋದು ಸತ್ಯ. ಅದು ಯಾರು ಅಂತ ಗೊತ್ತಿಲ್ಲ ನಮಗೆ, ಯಾಕಂದರೆ ಅದು ತುಂಬ ಗೊಂದಲದಲ್ಲಿದೆ. ಅದಕ್ಕೆ ಸೂಕ್ತ ಡಾಕ್ಯುಮೆಂಟ್ಸ್ ಯಾವುದೂ ಇಲ್ಲ ನಮ್ಮಲ್ಲಿ ಸಾಕ್ಷಿ ಹೇಳೋಕ್ಕೆ. ಸೊ ಅಲ್ಲಿವರೆಗೆ ನಾನು ಹೇಳಿದ್ದೀನಿ, ನಾನು ಪ್ರಕೃತಿಗೆ ಬಿಟ್ಕೊಟ್ಟಿದ್ದೀನಿ, ಕಾಲೇ ತಸ್ಮೈ ನಮಃ ಅಂತೇಳಿ ನಾನು ಮೌನಿಯಾಗಿದ್ದೀನಿ ಈ ವಿಷಯದಲ್ಲಿ. ಸೌಜನ್ಯ ಸಿಗುತ್ತಾ, ಇವರದು ಅಸಲಿ ಹೋರಾಟನ ನಕಲಿ ಹೋರಾಟನ, ಬಹಳಷ್ಟು ವಿಚಾರ ತಿಳಿಸೋದಕ್ಕಿದೆ. ಸೊ ಕೆಲವೊಂದು ಇನ್ಫಾರ್ಮೇಷನ್ SIT ತನಿಖೆ ವರದಿ ಬಗ್ಗೆ ನನಗೆ ಸುಜಾತ ಭಟ್ ಅವರಿಂದ ಮಾಹಿತಿ ಸಿಕ್ಕಿತ್ತು. ಯಾಕಂದರೆ ಸ್ವತಃ ಅವರು ಆರೋಪಿಯಾಗಿರೋದು ನನಗೆ ದೊಡ್ಡ ಒಂದು ಆಘಾತ ಅದು. ಯಾಕಂದರೆ ಅವರು ಸಾಕ್ಷಿಯಾಗಿ ಪರಿಗಣಿಸ್ಬೋದಿತ್ತು, ಅವರ ವಯಸ್ಸು ಕನ್ಸಿಡರ್ ಮಾಡಿ. ಸೊ ಅದು ನಾನು ಆ ಒಂದು ವಿಚಾರದಲ್ಲಿ ನಾನು ತುಂಬ ವರ್ಕ್ ಮಾಡಬೇಕಾಗುತ್ತೆ. ಯಾಕಂದರೆ ಅವರು ಆರೋಪಿ ಆದರೆ ಅವರನ್ನು ಹೇಗೆ ಇದರಿಂದ ಹೊರತರಿಸೋದು ಎಂಬ ಒಂದು ಚಿಂತೆ ನನಗಿದೆ. ಯಾಕಂದರೆ ಸದ್ಯಕ್ಕೆ ಅವರು ನನ್ನ ಕ್ಯಾರಫಲ್ಲಿ ಇರೋದ್ರಿಂದ. ಸೊ SIT ಅವರಿಗೂ ಅದೇ ಇದರ ಬಗ್ಗೆ ಮನವರಿಕೆ ಮಾಡಿಕೊಳ್ಬೇಕಾಗುತ್ತೆ. ಅಡ್ವೊಕೇಟ್ಸ್ ಇದ್ದಾರೆ, ನಮ್ಮದು ಪ್ರಾಬ್ಲಮ್ ಏನಿಲ್ಲ. ಬಟ್ ಆ ಟೀಮಿನಿಂದ, ಬುರುಡೆ ಟೀಮಿಂದ ಸುಜಾತ ಭಟ್ ಅವರನ್ನು ಹೇಗಾದರೂ ನನಗೆ ಹೊರಗೆ ತರಬೇಕು, ಇದು ನನ್ನ ವಿಚಾರ. ಮತ್ತು ನಾನು ಕೆಲವೊಮ್ಮೆ ಮುಂಬೈಯ ಶೆಟ್ಟಿಯವರ ಬಗ್ಗೆ ಹೇಳಿದ್ದಕ್ಕೆ, ಇದು ಮುಂಬೈಯ ಶೆಟ್ಟರವರು ಎಲ್ಲ ಶೆಟ್ಟರುಗಳಿಗೆಲ್ಲ ನಾನು ಹೇಳಿದ್ದು, ಈ ಶ್ರೀನಾಥ ಶೆಟ್ಟಿಯನ್ನು ಸಪೋರ್ಟ್ ಮಾಡುವ ಬುರುಡೆ ಗ್ಯಾಂಗಿನ ಶೆಟ್ಟಿಯವರಿಗೆ ಮಾತ್ರ ನಾನು ಬೈಯೋದು. ಶೆಟ್ಟಿ ಕಮ್ಯುನಿಟಿಗೆ ಬೈದಿದ್ದು ಅಂತ ತಿಳ್ಕೊಬೇಡಿ. ಹಾಗೇನಾದರೂ ನನ್ನಿಂದ ತಪ್ಪಾಗಿದ್ದರೆ ಕ್ಷಮಿಸಿ ಶೆಟ್ಟಿ ಜನಾಂಗಕ್ಕೆ. ಯಾಕಂದರೆ ನಾನು ತುಂಬ ಗೌರವ ಕೊಡೋ ಒಂದು ಸಮುದಾಯ ಅದು, ಎಲ್ಲ ಸಮುದಾಯಕ್ಕೂ, ಎಲ್ಲ ಧರ್ಮಕ್ಕೂ, ಎಲ್ಲ ಇದಕ್ಕೂ ನಾನು ಗೌರವ ಕೊಡ್ತೀನಿ. ಸೊ ಇದಿಷ್ಟು ನನ್ನ ವಿಚಾರಗಳು ತುಂಬ ಇದೆ ಹೇಳೋಕ್ಕೆ. ಇದೊಂದು ಮುಗಿಯದ ಅಧ್ಯಾಯ, ಅದು ಹೇಳ್ತಾ ಬರ್ತೀನಿ. ನನಗೆ ಹೇಗೆ ಮನಸ್ಸಿಗೆ ಅನ್ನಿಸ್ತದೋ, ಅಂದರೆ ನನ್ನ ಮನಸ್ಸಿಗೆ ಬರಬೇಕು, ಅದು ಹೇಳಬೇಕು, ಇಂಥ ವಿಚಾರಗಳು ಹೇಳಬೇಕು ಅಂತ. ಶೈಲು ಆಂಟಿ ಮತ್ತು ಮಟ್ಟಣ್ಣನವರ ಪಾಡ್ಕಾಸ್ಟ್ ಬಗ್ಗೆಯೂ ಒಂದು ಕೌಂಟರ್ ವೀಡಿಯೋ ಮಾಡಿದ್ದೀನಿ, ಪೋಸ್ಟ್ ಮಾಡ್ತೀನಿ. ಸಂಜೆ ಮಾಡ್ತೀನಿ ನಾನು. ಇವತ್ತು ಸಂಜೆ ನಾನು ಊರಿಗೆ ಹೋಗೋ ಸ್ವಲ್ಪ ಫ್ರೀ ಆಗಿರ್ತೀನಿ, ಆವಾಗ ನಾನು ಇದು ಮಾಡ್ತೀನಿ. ಮತ್ತು ನಿಮ್ಮ ಕಮೆಂಟ್ಗಳಿಗೆಲ್ಲ ನಾನು ರಿಪ್ಲೈನೂ ಕೊಡ್ತೀನಿ. ಮತ್ತು ಅದರಲ್ಲಿ ಕೆಲವು ಮಾನಸಿಕ ಹುಚ್ಚು, ಮೆಂಟಲು ನೋಡಿ. ಹುಚ್ಚರಾದವರಿಗೆ ನನ್ನನ್ನು ಹುಚ್ಚರ ಥರನೇ ಕಾಣ್ಬೋದು, ಮೆಂಟಲ್ಗಳಿಗೆ ನನ್ನನ್ನು ಮೆಂಟಲ್ ಥರನೇ ನೋಡ್ಬೋದು, ಸತ್ಯವಂತರಿಗೆ ನನ್ನ ಸತ್ಯದ ಅರಿವಾಗುತ್ತೆ. ಓಕೆ. ಸೊ ಮತ್ತು ನನ್ನನ್ನು ಮಾತ್ರ ಅಲ್ಲ, ನನ್ನನ್ನು ಎಡಿಟ್ ಮಾಡಿ, ಐ ಡೋಂಟ್ ಕೇರ್, ಆಯಿತಾ. ಇದಕ್ಕಿಂತ ಹೆಚ್ಚು ಡಿ ಗ್ಯಾಂಗಿನವರು ಮಾಡಿದ್ದಾರೆ, ಆವಾಗಲೇ ನಾನು ಕುಗ್ಗಿ ಹೋಗಲಿಲ್ಲ ಅಂತ ಎಡಿಟ್ ಮಾಡೋದು. ಪ್ರಸನ್ನಕ್ಕನನ್ನು ಟಾರ್ಗೆಟ್ ಮಾಡ್ತಾಯಿದ್ದೀರಿ, ಇದು ಮಾತ್ರ ನಿಮಗೆ ಒಳ್ಳೆಯದಲ್ಲ. ನಾನು ಈ ಹೋರಾಟಕ್ಕೆ ಬರುವಾಗಲೂ ನಾನು ವಿಟು ಸೂರ್ಯನಿಗೆ ಬೈದಿದ್ದು ಪ್ರಸನ್ನಕ್ಕನಿಗೆ ಬೈದಿದ್ದಕ್ಕೆ. ಯಾಕಂದರೆ ಪ್ರಸನ್ನಕ್ಕ ಫುಲ್ ಹೋರಾಟದ ನೇತೃತ್ವ ವಹಿಸಿಕೊಂಡ ಮಹಿಳೆ. ದಕ್ಷಿಣ ಕನ್ನಡದಲ್ಲಿ ಯಾರೂ ಇಲ್ಲ, ಅಷ್ಟು ಕೆಪಾಸಿಟಿ ಇರೋ ಮಹಿಳೆ ಯಾರೂ ಇಲ್ಲ. ಅಷ್ಟು ಗಟ್ಟಿ ಧ್ವನಿಯಾಗಿ ನಿಂತು, ಅಷ್ಟು ಕೇಸ್ ಹಾಕಿಸ್ಕೊಂಡು. ಈಗ ನನ್ನ ಪ್ರಕಾರ ಪ್ರಸನ್ನಕ್ಕನ ಬಾಯಿಂದಲೂ ಕೆಲವು ಸತ್ಯಗಳು ಬಂದಾಗ ಕೆಲವು ಹೋರಾಟಗಾರರಿಗೆ ಆಗೋದಿಲ್ಲ, ಅದವರ ಆಂತರಿಕ ವಿಚಾರ, ನನಗೆ ಬೇಡ. ಬಟ್ ಪ್ರಸನ್ನಕ್ಕನನ್ನು ಟ್ರೋಲ್ ಮಾಡಿ ಶ್ರೀನಾಥ್ ಶೆಟ್ಟಿ, ವಿಜಯನಾರವಿ, ಈ ಹರಿಣಾಕ್ಷ ಶೆಟ್ಟಿ, ಮತ್ತು ಅವನು ಮುದುಕಪ್ಪ, ರವೀಂದ್ರ ಶೆಟ್ಟಿ, ಸೊ ಈ ಬುರುಡೆ ಗ್ಯಾಂಗಿನ ಶೆಟ್ಟಿಗಳು ಒಂದು ಟ್ರೋಲ್ ಮಾಡೋದು, ಸಾಂಗ್ ಹಾಕೋದೆಲ್ಲ ನನ್ನ ಗಮನಕ್ಕೆ ಬಂದಿದೆ. ಇದು ನಾನು ಹೇಳ್ತಾ ಇದ್ದೀನಿ ಎಲ್ಲ ಸೌಜನ್ಯ ಪರ ಹೋರಾಟಕ್ಕೆ, ಇದು ದೊಡ್ಡ ತಪ್ಪು ನೀವು ಮಾಡೋದು. ನಾನು ಹೊರಗೆ ಬಂದಿದ್ದೀನಿ, ಪ್ರಸನ್ನಕ್ಕನನ್ನು ಹೊರಗೆ ಹಾಕಿದರೆ ನಿಮಗೆ ಸಪೋರ್ಟ್ ಮಾಡೋಕ್ಕೆ ಯಾರೂ ಇರಲ್ಲ, ಯಾವ ಮಹಿಳೆಯರು ಬರಲ್ಲ. ಅಲ್ಲಿ ಕುಸುಮಕ್ಕನ ಹಿಂದೆ ಗಟ್ಟಿಯಾಗಿ ನಿಂತಿದ್ದು ಪ್ರಸನ್ನಕ್ಕ, ಅರ್ಥ ಮಾಡ್ಕೋಬೇಕು ನೀವು. ಸೊ ಪ್ರಸನ್ನಕ್ಕನ ಬಗ್ಗೆ ಟ್ರೋಲ್ ಮಾಡುವವರಿಗೆ ಎಚ್ಚರ. ನಾನು ಉಳಿದ ಹೋರಾಟಗಾರರಿಗೆ ಹೇಳ್ತಾ ಇದ್ದೀನಿ, ಆ ಸುಳ್ಯದ NT ವಸಂತ ಆಗಲಿ, ಇವರೆಲ್ಲ ಹೋರಾಟಗಾರರು ತುಂಬ ವರ್ಷ ಮ್ಯಾಷಣ್ಣನ ಜೊತೆ ಇದ್ದವರು. ಕುಂದಾಪುರದೊಂದು ಟೀಮ್ ಇದೆ. ಸೊ ನೀವೆಲ್ಲ ಸೇರಿ ಶ್ರೀನಾಥ ಶೆಟ್ಟಿಗೊಂದು ವಾರ್ನಿಂಗ್ ಕೊಡದಿದ್ದರೆ, ಅವ ಬಾಲ ಬಿಚ್ಚುತ್ತಾ ಇದ್ದಾನೆ. ಈಗ ನನ್ನನ್ನು ಬಿಟ್ಟು ಪ್ರಸನ್ನಕ್ಕನ ಹಿಂದೆ ಹೋಗ್ತಾ ಇದ್ದಾನೆ. ನಮ್ಮ ನಡುವೆ ದುಡ್ಡಿನ ವ್ಯವಹಾರ ಇದೆ ಅಂತ. ನನಗೂ ಪ್ರಸನ್ನಕ್ಕನಿಗೆ ಯಾವುದೇ ದುಡ್ಡಿನ ವ್ಯವಹಾರ ಇಲ್ಲ. ಸೌಜನ್ಯ ವಿಚಾರದಲ್ಲಿ ಪ್ರಸನ್ನಕ್ಕ 5 ಪೈಸೆ ತಗೊಂಡೂ ಇಲ್ಲ, ಅದು ನನಗೆ ಗೊತ್ತು. ಯಾಕಂದರೆ ನನಗೆ ಜನರನ್ನು ನೋಡೋ ಗೊತ್ತಾಗುತ್ತೆ. ಪ್ರಸನ್ನಕ್ಕ ಮತ್ತು ತಮ್ಮಣ್ಣ ಶೆಟ್ಟಿಯವರ
ಯಾವುದೇ ಒಂದು ಇಂಟರ್ಫಿಯರೆನ್ಸು ಈ ಸೌಜನ್ಯ ವಿಚಾರದಲ್ಲಿ, ದುಡ್ಡಿನ ವಿಚಾರದಲ್ಲಿ ಇಲ್ಲ. ಅವರವರು ಮಾಡ್ಕೋತಾರೆ, ಅವರವ್ರ ಕೇಸ್ ಹ್ಯಾಂಡಲ್ ಮಾಡ್ತಾರೆ, ಎಲ್ಲರೂ ಅವರವ್ರಿಗೆ ನೋಡ್ಕೋತಾರೆ. ಬಟ್ ಗಿರೀಶ್ ಮಟ್ಟಂದು ದಟ್ ಇಸ್ ಬಿಗ್ ಕ್ವಶ್ಚನ್ ಮಾರ್ಕ್, ಅದು ದೊಡ್ಡ ಸ್ಟೋರಿ. ಸೊ ನಾನು ಮಾತಾಡೋದಕ್ಕಿಂತ ಅವರ ಬಗ್ಗೆ ಸುಜಾತ ಭಟ್ ಮಾತಾಡ್ತಾರೆ. ಸೊ ಅವ್ರ ದಾಖಲೆಗಳನ್ನೆಲ್ಲ ಕಲೆಕ್ಟ್ ಮಾಡ್ತಿದ್ದಾರೆ ಬೆಂಗಳೂರಲ್ಲಿ ಇಟ್ಕೊಂಡು. ಮಹೇಶಣ್ಣ ಬಿಡಿ, ನಿನ್ನೆ ನನಗೆ ಮುಂಬೈಯಿಂದ ಪ್ರಜ್ಞಾ ಶೆಟ್ಟಿ ಅವರು ಕಾಲ್ ಮಾಡಿದರು ಏನು ವಿಚಾರ ತಿಳ್ಕೊಳ್ಳಿಕ್ಕೆ. ಮಹೇಶಣ್ಣ ಒಳ್ಳೆಯವರಲ್ವಂತ. ಮಹೇಶಣ್ಣ ಒಳ್ಳೆಯವರೇ, ಮಹೇಶಣ್ಣ ಹೋರಾಟವೂ ಸತ್ಯ ಇತ್ತು. ಬಟ್ ಗಿರೀಶ್ ಮಟ್ಟಣ್ಣನವರ ಎಂಟ್ರಿ ಫುಲ್ ಹೋರಾಟದ ಹಾದಿ ತಪ್ಪಿಸಿದೆ. ಸೊ ಪೀಪಲ್ ಆರ್ ಟೋಟಲಿ ಕನ್ಫ್ಯೂಸ್ಡ್. ಅವರು ಏನೇನೋ ದಾಖಲೆಗಳನ್ನು, ಸುಳ್ಳು ದಾಖಲೆ ಇದೆ, ಸಾಕ್ಷಿ ಇದೆ, ಅಲ್ಲಿದೆ ಇಲ್ಲಿದೆ ಅಂತ ಹೇಳ್ಕೊಂಡು, ನಾವು ಸಹ 2 ವರ್ಷ ಮಂಗಾಗಿದೆ ಈ ಗಿರೀಶ್ ಮಟ್ಟಣ್ಣನವರ ಮಾತು ಕೇಳಿ. ಸೊ ಅದು ದೊಡ್ಡ ಟಾಪಿಕ್, ಅದು ಮತ್ತೆ ಮಾತಾಡಬೇಕು. ಪ್ರತಿಯೊಂದು ದಾಖಲೆ ಇಲ್ಲದೆ ನಮಗೆ ಮಾತಾಡಲಿಕ್ಕಾಗಲ್ಲ ಯಾರ ಬಗ್ಗೆನಾದರೂ. ಪ್ರಜ್ಞಾ ಶೆಟ್ಟಿಯವರು ತುಂಬ ಥ್ಯಾಂಕ್ಸ್ ನನ್ನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಕ್ಕೆ. ಯಾಕಂದರೆ ಅವರಿಗೂ ಗೊತ್ತಾಯಿತು. ಅವರಿಗೆ ನಾನು ಹೇಳೋದೇ, ನನ್ನ ನಂಬರ್ ನಾನು ಎಲ್ಲರಿಗೂ ಕೊಟ್ಟಿದ್ದೀನಿ. ಕಾಲ್ ಮಾಡಿ, 6 ಗಂಟೆ ನಂತರ ನಾನು ಕಾಲ್ ಪಿಕ್ ಮಾಡ್ತೀನಿ. ಕಾಲ್ ಮಾಡಿ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ರೆಸ್ಪಾಂಡ್ ಮಾಡ್ತೀನಿ. ಸತ್ಯ ತಿಳ್ಕೊಳ್ಳಿ, ಎಲ್ಲರ ಜೊತೆಯಾಗಿ ಹೋರಾಡೋಣ, ಸತ್ಯ ಗೆಲ್ಲಲಿ, ಅಷ್ಟೇ ನಾನು ಹೇಳ್ತಾರೆ. ಧನ್ಯವಾದ.